ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಟ್ಯಾಕ್ಸಿ ಆಟೋ ಗೂಡ್ಸ್ ವಾಹನಗಳನ್ನು ಬಂದ್ ಮಾಡಲಾಗಿದೆ. ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ದರ ಏರಿಕೆಯನ್ನು ಖಂಡಿಸಿ ಬಂದ್ಗೆ ಕರೆ ನೀಡಿರುವಂತದ್ದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಟ್ಯಾಕ್ಸಿ ಆಟೋ ಗೂಡ್ಸ್ ವಾಹನ ಸವಾರರು ಬಂದ್ ಮಾಡಿದ್ದಾರೆ. ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ದರ ಏರಿಕೆಯನ್ನು ಖಂಡಿಸಿ ದೆಹಲಿಯಲ್ಲಿ ಟ್ಯಾಕ್ಸಿ ಆಟೋ ಗೂಡ್ಸ್ ವಾಹನ ಚಾಲಕರು ಧರಣಿ ಕೂತಿದ್ದಾರೆ. ಟ್ಯಾಕ್ಸಿ ಆಗಿರಬಹುದು, ಆಟೋ ಗೂಡ್ಸ್ ವಾಹನಗಳ ಸಂಚಾರವನ್ನ ಬಂದ್ ಮಾಡಿಕೊಂಡು ಕೇಂದ್ರದ ನಡೆಯನ್ನ ಖಂಡಿಸಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಬೆಲೆ ಏರಿಕೆ ಮಾಡಿದ್ದಾರಲ್ವಾ ಈ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ವಿಚಾರದಲ್ಲಿ ಅದನ್ನ ಕಡಿಮೆ ಮಾಡಬೇಕು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಇಲ್ಲೂ ಅಷ್ಟೇ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿರುವಂತದ್ದಕ್ಕೆ ದೆಹಲಿಯಲ್ಲೂ ಧರಣಿಗೆ ಕೂತಿದ್ದಾರೆ. ಟ್ಯಾಕ್ಸಿ ಆಗಿರ್ಬೋದು, ಯಾವುದೇ ವಾಹನಗಳನ್ನ ಅವರು ಚಾಲನೆ ಮಾಡ್ತಾ ಇಲ್ಲ. ಯಾರಿಗೆಷ್ಟೇ ಸಮಸ್ಯೆ ಆಗ್ಲಿ, ಆದ್ರೆ ನಮ್ಮ ಒಂದು ಗೋಳೇನಿದೆ ಅದಕ್ಕೆ ಉತ್ತರವನ್ನ ನೀಡಬೇಕು. ಬೆಲೆ ಏರಿಕೆ ಮಾಡಿರುವಂತ ಕೇಂದ್ರ ಸರ್ಕಾರ ಈಗಲೇ ಕಡಿಮೆ ಮಾಡಿ ನಮ್ಮ ಒಂದು ಜೀವನ, ನಾವು ನಮ್ಮ ಆಧಾರ ಅನ್ಕೊಂಡಿರುವಂತ ವಾಹನಗಳ ಚಾಲನೆ ಮಾಡೋದಕ್ಕೆ ಅದರ ಮೇಲೆ ಜನ ಡಿಪೆಂಡ್ ಆಗಿದ್ದಾರೆ. ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡಬೇಕು ಅಂತ ಮುಂದಾಗ್ತಾ ಇರುವಂತಹ ಪ್ರತಿಭಟನೆ ದೆಹಲಿಯಲ್ಲಿ. ಇನ್ನು ಪೆಟ್ರೋಲ್, ಡೀಸೆಲ್ ದರ ಏರಿಕೆಯ ಎಫೆಕ್ಟ್ ಈಗ ಲಾರಿ ಉದ್ಯಮಕ್ಕೂ ಕೂಡ ಹೊಡೆತ ಬಿದ್ದಿದೆ. ಸಾಗಾಣಿಕೆ ವೆಚ್ಚವನ್ನ ಹೆಚ್ಚು ಮಾಡೋದಕ್ಕೆ ಲಾರಿ ಮಾಲಕರು ನಿರ್ಧಾರ ಮಾಡಿದ್ದಾರೆ. ಒಂದು ಲೋಡ್ಗೆ 3 ಪಟ್ಟು ದರ ಏರಿಕೆ ಮಾಡೋದಕ್ಕೆ ಚಿಂತನೆ ನಡೆಸಿರುವಂತದ್ದು. ಫೆಡರಲ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ನಿರ್ಧಾರ ಮಾಡಿದ್ದಾರೆ. ಸಾಗಾಣಿಕೆ ವೆಚ್ಚವನ್ನ ಹೆಚ್ಚು ಮಾಡಬೇಕು, ಅವಾಗ ಮಾತ್ರ ಪೆಟ್ರೋಲ್, ಡೀಸೆಲ್ ದರ ಏನಿದೆ ಅದನ್ನ ನಾವು ಭರಿಸೋದಕ್ಕೂ ಒಂದ್ ರೀತಿಯಾಗಿ ನಮಗೂ ಸರಿ ಹೋಗುತ್ತೆ ಅಂತ ಫೆಡರಲ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ನಿರ್ಧಾರ ಮಾಡಿದ್ದಾರೆ. ಅಸೋಸಿಯೇಷನ್ ಅಧ್ಯಕ್ಷರು ಮಾಹಿತಿಯನ್ನ ಕೂಡ ಈ ವಿಚಾರದಲ್ಲಿ ನೀಡ್ತಾರೆ. ಲಾರಿ ಚಾಲಕರ ಒಂದು ಸಂಚಾರಕ್ಕೂ ಸಮಸ್ಯೆ ಆಗ್ತಾ ಇದೆ ಅಂತ. ಡೀಸೆಲ್ ಪರ್ ಲೀಟರ್ ಇವತ್ತು ಲಾರಿಗಳಾದ್ರೆ 3 ರಿಂದ 4 ಕಿಲೋಮೀಟರ್ ಆವರೇಜ್ ಪರ್ ಲೀಟರ್ ಬರುತ್ತೆ. ಸೊ ನಮಗೆ ₹3.11 ಪರ್ ಲೀಟರ್ ಜಾಸ್ತಿ ಆದ್ರೆ ಒಂದು ಲೀಟರ್ಗೆ ₹3.11 ಜಾಸ್ತಿ ಆದ್ರೆ ನಮಗೆ ಬರೋದೇ 3 ರಿಂದ 4 ಕಿಲೋಮೀಟರ್. ಇವತ್ತು ಬೆಲೆ ಏರಿಕೆ ಈ ತರ ಆದ್ರೆ ಪ್ರತಿ ಒಂದು ವಸ್ತುನು ಏರಿಕೆ ಆಗುತ್ತೆ. ನಮಗೆ ಟೈರ್ ಇರ್ಬೋದು, ಇದಿರ್ಬೋದು, ಏನೇ ಇರಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಆಗ್ತಾನೇ ಇರುತ್ತೆ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಾವು ₹3.11 ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ₹1,000 ಬಾಡಿಗೆ ₹3,000 ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಸೊ ಈ ವಸ್ತುಗಳು ನಾವು ₹1,000 ನಾವು ₹3,000 ಮಾಡಿಕೊಂಡ್ರೆ ಅದು ಬೆಲೆ ಏರಿಕೆಯಲ್ಲಿ ಹಾಲು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಏನೇ ತರಕಾರಿ ಏನೇ ಇರಲಿ ಎಲ್ಲಾನು ವಸ್ತುಗಳು ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಪರಿಸ್ಥಿತಿ ವಾರ್ ಅಂತ ಹೇಳ್ತಾರೆ. ಅದೇ ತರದಲ್ಲಿ ಕೇಂದ್ರ ಸರ್ಕಾರ ನಮಗೆ ಟ್ಯಾಕ್ಸ್ ಕಡಿಮೆ ಮಾಡಬಹುದಿತ್ತು. ಯಾಕಂದ್ರೆ ಇದು ಎಕಾನಮಿ ತುಂಬಾ ಎಫೆಕ್ಟ್ ಆಗುತ್ತೆ ಇವತ್ತು.